ಸದನದಲ್ಲಿ ಚಂದ್ರರಾಜ್ ಹಟ್ಟಿಹೊಳಿ ಪೋಸ್ಟ್ ಬಗ್ಗೆ ಪ್ರಸ್ತಾಪ ಆಗಿದೆ. ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ವಿಧಾನಸಭೆ ಉಪನಾಯಕ ಅರವಿಂದ್ ಬೆಲ್ಲದ್. ಚಂದ್ರರಾಜ್ ಹಟ್ಟಿಹೊಳಿ ಒಂದು ಟ್ವೀಟ್ ಮಾಡಿದ್ದಾರೆ. ಡಿಕೆಶಿಗೆ ಮುಖ್ಯಮಂತ್ರಿ ಅಂತ ಟ್ವೀಟ್ ಮಾಡಿದ್ದಾರೆ. ವಿಚಾರವನ್ನ ಪ್ರಸ್ತಾಪಿಸಿದಂತೆ ಸ್ಪೀಕರ್ ಮಧ್ಯಪ್ರವೇಶ ಮಾಡಿದ್ರು. ಉತ್ತರ ಕರ್ನಾಟಕದ ಚರ್ಚೆ ಮಾಡಬೇಕಾ ಬೇಡವಾ ಅಂತ ಸ್ಪೀಕರ್ ಕೇಳಿದ್ರು. ಆಗ ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ ಅಂತ ಕೆಲ ಶಾಸಕರು ಹೇಳಿದರು. ನಿಮ್ಮ ಪಕ್ಷದ ಆಂತರಿಕ ವಿಚಾರ ನಿಮ್ಮ ಪಕ್ಷದ ಪೇಜ್ಗಳಲ್ಲಿ ಇರಬೇಕಾಗಿತ್ತು. ಇದು ಈಗ ಪಕ್ಷದ ಆಂತರಿಕ ವಿಚಾರವಾಗಿ ಉಳ್ಕೊಂಡಿಲ್ಲ ಅಂತ ಬಹಳಷ್ಟು ಜನ ಶಾಸಕರು ಅರ್ಥ ಮಾಡ್ಕೊಳ್ಬೇಕು. ಅಫ್ಕೋರ್ಸ್ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕಾ ಬೇಡವಾ ಅಂತ ಸ್ಪೀಕರ್ ಕೇಳ್ತಾರೆ. ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರನ್ನು ನೀವೇನಿವೆ ಉತ್ತರ ಕನ್ನಡ ಚರ್ಚೆ ಬಗ್ಗೆ ರಾಜ್ಯಕ್ಕೆ ಬೇಕಾ ಉತ್ತರ ಕನ್ನಡ ಚರ್ಚೆ ಬೇಕಾ? ನೀವು 6 ಗಂಟೆ ನಂತರ ಟೈಮ್ ಮಾತಾಡಿ. ನೀವು ಉತ್ತರ ಕರ್ನಾಟಕದ ಬಗ್ಗೆ ಭಾವನೆ ಇದ್ರೆ ಅದ್ರ ಬಗ್ಗೆ ಕಾಳಜಿ ಇದ್ರೆ ಉತ್ತರ ಕನ್ನಡದ ಬಗ್ಗೆ ನೀವು ಚರ್ಚೆ ತಗೊಳ್ಳಿ. ಅದು ಬೇರೆ ವಿಷಯ ಇಲ್ಲ. ಮತ್ತೆ ಮಾತಾಡಿ. ನಮ್ಮ ಪಕ್ಷದ ಆಂತರಿಕ ವಿಚಾರ ನಿಮಗೆ ಮುಖ್ಯಮಂತ್ರಿ ಆಂತರಿಕ ಆಗಲ್ಲ ರೀ. ಮುಖ್ಯಮಂತ್ರಿ ಆಂತರಿಕ ಆಗಲ್ಲ. ಮುಖ್ಯಮಂತ್ರಿ ರಾಜ್ಯದ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲ. ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರನ್ನು ನೀವೇನಿವೆ ಉತ್ತರ ಕನ್ನಡ ಚರ್ಚೆ ಬಗ್ಗೆ ರಾಜ್ಯಕ್ಕೆ ಬೇಕಾ ಉತ್ತರ ಕನ್ನಡ ಚರ್ಚೆ ಬೇಕಾ? ನೀವು 6 ಗಂಟೆ ನಂತರ ಟೈಮ್ ಮಾತಾಡಿ. ನೀವು ಉತ್ತರ ಕರ್ನಾಟಕದ ಬಗ್ಗೆ ಭಾವನೆ ಇದ್ರೆ ಅದ್ರ ಬಗ್ಗೆ ಕಾಳಜಿ ಇದ್ರೆ ಉತ್ತರ ಕನ್ನಡದ ಬಗ್ಗೆ ನೀವು ಚರ್ಚೆ ತಗೊಳ್ಳಿ. ಅದು ಬೇರೆ ವಿಷಯ ಇಲ್ಲ. ಮತ್ತೆ ಮಾತಾಡಿ. ನಮ್ಮ ಪಕ್ಷದ ಆಂತರಿಕ ವಿಚಾರ ನಿಮಗೆ ಮುಖ್ಯಮಂತ್ರಿ ಆಂತರಿಕ ಆಗಲ್ಲ ರೀ. ಮುಖ್ಯಮಂತ್ರಿ ಆಂತರಿಕ ಆಗಲ್ಲ. ಮುಖ್ಯಮಂತ್ರಿ ರಾಜ್ಯದ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲ. ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರನ್ನು ನೀವೇನಿವೆ ಉತ್ತರ ಕನ್ನಡ ಚರ್ಚೆ ಬಗ್ಗೆ ರಾಜ್ಯಕ್ಕೆ ಬೇಕಾ ಉತ್ತರ ಕನ್ನಡ ಚರ್ಚೆ ಬೇಕಾ?